ಗಜಮುಖನೆ ಮೆರವೇಕದಂತನೆ ಗಜಮುಖನೆ ಮೆರವೇಕದಂತನೆ ನಿಜ ಗುಣಾನ್ವಿತ ಪರಶುಧಾರನೆ ರಜತಗಿರಿಗೊಡೆಯನ ಕುಮಾರನೇ ರಜತಗಿರಿಗೊಡೆಯನ ಕುಮಾರನೆ ವಿದ್ಯೆ ವಾರಿಧಿಯೇ ಅಜನು ಹರಿರುದ್ರಾದಿಗಳು ನೆರೆ ಭಜಿಸುತಿಹರನ ವರತ ನಿನ್ನನು ತ್ರಿಜಗವಂದಿತ ಗಣಪ ಮಾಪುದುಮತಿಗೆ ಮಂಗಳವಾ. ಬೇಂದ್ರೆ ಅವ್ರ ಕೊಡಕ್ಕೆ ಹೋಗೋಣ. ಇದು ಜಾನಪದ ಶೈಲಿಯ ಗೀತೆ. ಇನ್ನೂ ಯಾಕೋ ಬರಲಿಲ್ಲವಾ ಹುಬ್ಬಳ್ಳಿಯವ ಅಂತ ಪ್ರಖ್ಯಾತವಾದ ಹಾಡು. ಇಲ್ಲಿ ಆ ಕಾಂತನನ್ನು ಕಾಯ್ತಾ ಇದ್ದಾಳೆ. ಅವನು ಹೋಗಿರೋವನು ಮತ್ತೆ ಬಂದಿಲ್ಲ, ಅದಕ್ಕಾಗಿ ಹಾಡ್ತಿರೋವಂಥದ್ದು. ಆ ಹುಡುಗ ಹುಬ್ಬಳ್ಳಿ ಅವನು, ಇವಳು ಯಾವುದೋ ಹುಬ್ಬಳ್ಳಿ ಹತ್ತಿರಕ್ಕಿರುವಂತಹ ಒಂದು ಚಿಕ್ಕ ಗ್ರಾಮವೋ ಪಟ್ಟಣವೋ ಅಲ್ಲಿರುವಂಥವಳು ಹೇಳ್ತಿದ್ದಾಳೆ, ಇನ್ನೂ ಯಾಕೆ ಬರಲಿಲ್ಲವ ಹುಬ್ಬಳ್ಳಿಯವ, ವಾರದಾಗ 3 ಸತಿ ಬಂದು ಹೋಗವ. ಒಂದು ವಾರದಲ್ಲಿ 3 ಸತಿ ಬರೋ ಅಂಥವನು ಇಷ್ಟು ದಿನ ಆದರೂ ಬಂದಿಲ್ಲ ಅಂತ. ಇದು ಸ್ವಲ್ಪ ಉತ್ತರ ಕರ್ನಾಟಕ ಶೈಲಿಯಲ್ಲಿ ಬರೆದಿರುವಂತಹ ಹಾಡು, ಧಾರವಾಡ ಭಾಷೆ, ಅದಕ್ಕೆ ಅದರಾದ ಸೊಗಸು ಇದ್ದೇ ಇರುತ್ತೆ. ಅವನನ್ನು ವರ್ಣಿಸ್ತಾ ಇದ್ದಾಳೆ, ಯಾರವನು ಅಂತ. ಭಾರಿ ಥರದ ವಾರಿಯರು ಮಾಲ ಸುತ್ತಿಕೊಂಡವ, ಜರದ ರುಮಾಲನ್ನು ಜರ್ತಾರಿ ರುಮಾಲ್ ಅಂತಾರಲ್ಲ ಆ ಥರ ಸುತ್ತಿಕೊಂಡಿರ್ತಾನೆ. ತುಂಬ ಮೀಸೆ ತೀಡಿಕೊತ್ತ ಹುಬ್ಬು ಹಾರಿಸವ. ಮೀಸೆಯನ್ನು ತೀಡ್ಕೊಳ್ತಾ ಅವಳನ್ನು ನೋಡಿ ಹುಬ್ಬನ್ನು ಹಾರಿಸ್ತಾ ಇರ್ತಾನಂತೆ. ಆ ಥರದವಳು ಬಂದಿಲ್ಲ, ಅವನು ಬಂದಿಲ್ಲ. ಮಾತಿಗೆ ನಕ್ಕು ನಗಸಿ ಆಡಿಸಿ ಆಡವ, ಏನೋ ಅಂದರೆ ಏನೋ ಕಟ್ಟಿ ಹಾಡು ಹಾಡವ. ಮಾತಿಗೆ ಏನೋ ಹೇಳಿ ನಗಿಸ್ತಾ ಇರ್ತಾನೆ. ನಾನೇನೋ ಹೇಳಿದ್ರೆ ಅದಕ್ಕೆ ಒಂದು ಹಾಡು ಕಟ್ಟಿ. ಅವಳ ಸರಸ ಸಲ್ಲಾಪ ಶಂಕರ್ ಶಾನ್ಭಾಗ್ ಅವರ ಕಂಠದಲ್ಲಿ ನಿಮ್ಮ ಮುಂದೆ. ಎಲ್ಲಿ ಮಲ್ಲಿ ಪಾರಿ ತಾರಿ ನಿಂಗಿ ಸಂಗಿ ಸಾವಂತರಿ ಎಲ್ಲ ನನ್ನವ, ಇನ್ನು ಯಾಕ ಬರ್ಲಿಲ್ಲವ ಹುಬ್ಬಳ್ಳಿಯವ, ವಾರದಾಗ 3 ಸರದಿ ಬಂದು ಹೋದವ, ಇನ್ನು ಯಾಕ ಬರ್ಲಿಲ್ಲವ ಹುಬ್ಬಳ್ಳಿಯವ, ವಾರದಾಗ 3 ಸರದಿ ಬಂದು ಹೋದವ, ಇನ್ನು ಯಾಕ ಬರ್ಲಿಲ್ಲ, ಇನ್ನು ಯಾಕ ಬರ್ಲಿಲ್ಲವ ಹುಬ್ಬಳ್ಳಿಯವ, ವಾರದಾಗ 3 ಸರದಿ ಬಂದು ಹೋದವ. ತುಂಬ ಮೀಸಿ ತೀಡಿಕೋತ ಹುಬ್ಬು ಹಾರ್ಸವ, ಭಾರಿ ಜರದವಾರಿ ರುಮಾಲ ಸುತ್ತಿಕೊಂಡವ, ತುಂಬ ಮೀಸಿ ತೀಡಿಕೋತ ಹುಬ್ಬು ಹಾರ್ಸವ, ಮಾತಿಗೆ ನಕ್ಕು ನಗಿಸಿ ಆಡಿಸ್ಯಾಡವ. ಹೌದು, ಮಾತಿಗೆ ನಕ್ಕು ನಗಿಸಿ ಆಡಿಸ್ಯಾಡವ, ಏನು ಅಂದರೆ ಏನೋ ಕಟ್ಟಿ ಹಾಡವ, ಇನ್ನು ಯಾಕೆ ಬರಲಿಲ್ಲ, ಇನ್ನು ಯಾಕೆ ಬರಲಿಲ್ಲವ ಹುಬ್ಬಳ್ಳಿಯವ, ವಾರದಾಗ 3 ಸರದಿ ಬಂದು ಹೋದವ, ಇನ್ನು ಯಾಕೆ ಬರಲಿಲ್ಲವ ಹುಬ್ಬಳ್ಳಿಯವ, ವಾರದಾಗ 3 ಸರದಿ ಬಂದು ಹೋದವ.
ತೆಗೆದು ಹಿಡಿ ಹಿಡಿ ಅನ್ನವ, ಹಿಡಿ ಹಿಡಿಲೇ ರೊಕ್ಕ ತೆಗೆದು ಹಿಡಿ ಹಿಡಿ ಅನ್ನವ, ಖರೇ ಅಂತ ಕೈ ಮಾಡಿದರ ಹಿಡಿದು ಬಿಡವ, ಇನ್ನು ಯಾಕೆ ಬರಲಿಲ್ಲವ ಹುಬ್ಬಳ್ಳಿಯವ, ವಾರದಾಗ 3 ಸರ್ತಿ ಬಂದು ಹೋದವ, ಇನ್ನು ಯಾಕ 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 ಯಾಕೆ ಬರಲಿಲ್ಲ, ಇನ್ನು ಯಾಕೆ ಬರಲಿಲ್ಲವ ಹುಬ್ಬಳ್ಳಿಯವ, ವಾರದಾಗ 3 ಸರ್ತಿ ಬಂದು ಹೋದವ. ಚೂಡದಂಗ ನೀ ನನಗಂದವ, ಚೌಡಿಯಲ್ಲ ನೀ ಚೂಡಾಮಣಿ ಅಂತ ರಮೇಶ ಬಂದ, ಚಹಾದ ಜೋಡಿ ಚೂಡದಂಗ ನೀ ನನಗಂದವ, ಚೌಡಿಯಲ್ಲ ನೀ ಚೂಡಾಮಣಿ ಅಂತ ರಮೇಶ ಬಂದವ, ಬೆರಳಿ ಗುಂಗುರ ಮೂಗಿನಾಗ ಮೂಗ್ಬಟ್ಟಿಟ್ಟವ, ಬೆರಳಿ ಗುಂಗುರ ಮೂಗಿನಾಗ ಮೂಗ್ಬಟ್ಟಿಟ್ಟವ, ಕಣ್ಣಿನಾಗಿನ ಗೊಂಬಿ ಹಂಗ ಎದ್ಯಾಗ ನಟ್ಟವ, ಇನ್ನು ಯಾಕೆ ಬರಲಿಲ್ಲ ಮಲ್ಲಿ ಮಲ್ಲಿ ಪಾರಿ ತಾರಿ, ಇನ್ನು ಯಾಕೆ ಬರಲಿಲ್ಲವ ಹುಬ್ಬಳ್ಳಿಯವ, ಮಾರಿದಾಗ 3 ಸರ್ತಿ ಬಂದು ಹೋದವ. ಸೆಟ್ಟರ ಹುಡುಗ ಸೆಟ್ಕೊಂಡು ಹೋದ ಅಂತ ನನ್ನ ಜೀವ, ಹಾದಿ ಬೀದಿ ಹುಡುಕತೈತ್ರೆ ಬಿಟ್ಟಿ ಎಲ್ಲ ಹ್ಯಾವ, ಸೆಟ್ಟರ ಹುಡುಗ ಸೆಟ್ಕೊಂಡು ಹೋದ ಅಂತ ನನ್ನ ಜೀವ, ಹಾದಿ ಬೀದಿ ಹುಡುಕತೈತ್ರೆ ಬಿಟ್ಟಿ ಎಲ್ಲ ಹಾವ, ಎಲ್ಲಿ ಮಲ್ಲಿ ಪಾರಿ ಏ ತಾರಿ, ಎಲ್ಲಿ ಮಲ್ಲಿ ಪಾರಿ ತಾರಿ, ಎಲ್ಲಿ ಮಲ್ಲಿ ಪಾರಿ ತಾರಿ ನೋಡಿರೆ ನವ್ವ, ಎಲ್ಲಿ ಮಲ್ಲಿ ಪಾರಿ ತಾರಿ ನೋಡಿರೆ ನವ್ವ, ನಿಂಗಿ ಸಂಗಿ ಸಾವಂತಾರಿ, ನಿಂಗಿ ಸಂಗಿ ಸಾವಂತಾರಿ ಎಲ್ಲ ನನ್ನವ, ಇನ್ನು ಯಾಕೆ 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 ಬರಲಿಲ್ಲ, ಇನ್ನು ಯಾಕೆ ಬರಲಿಲ್ಲವ ಹುಬ್ಬಳ್ಳಿಯವ, ವಾರದಾಗ 3 ಸರ್ತಿ ಬಂದು ಹೋದವ, ಇನ್ನು ಯಾಕೆ ಬರಲಿಲ್ಲವ ಹುಬ್ಬಳ್ಳಿಯವ, ವಾರದಾಗ 3 ಸರ್ತಿ ಬಂದು ಹೋದವ. ಮಲ್ಲಿ ಪಾರಿ ತಾರಿ, ನಿಂಗಿ ಸಂಗಿ ಸಾವಂತಾರಿ, ಎಲ್ಲ ನನ್ನವ ಎಲ್ಲ ನನ್ನವ, ಇನ್ನು ಯಾಕೆ ಬರಲಿಲ್ಲ, ಎಲ್ಲ ನನ್ನವ ಎಲ್ಲ ನನ್ನವ ಎಲ್ಲ ನನ್ನವ. ಮಾಡಿದ್ರೆ ಹಿಡದೇ ಬಿಡವ, ನಾನು ನಿಜಕ್ಕೂ ಕೊಡ್ತಾಳೇನೋ ಅಂತ ಅಂದ್ಬಿಟ್ಟು ಕೈ ಕೊಟ್ಟರೆ ಕೈಯಲ್ಲೇನು ದುಡ್ಡಿಲ್ಲ, ನನ್ನ ಕೈ ಹಿಡ್ಕೊಳಕ್ಕೆ ಬಂದ್ಬಿಟ್ಟ ಅಂತ. ಅವನು ಇವರಿಬ್ಬರ ಬಗ್ಗೆ ಹೇಳಿರೋವಂಥದ್ದು ಹೇಗೆ, ಚಹಾದ ಜೋಡಿ ಚೂಡಾದಂಗ ನೀ ನನಗಂದವ ಅಂತ. ಈ ಉತ್ತರ ಕರ್ನಾಟಕದೊಳಗೆ ಮಂಡಕ್ಕಿ ಚಹಾ ಭಾಳ ಫೇಮಸ್. ಯಾರಾದರೂ ಇವತ್ತಿಗೂ ಹೋಟ್ಲಿಗೆ ಹೋಗಿ ಮಂಡಕ್ಕಿ ಹೇಳಿ ಚಹಾ ಹೇಳಲಿಲ್ಲ ಅಂದರೆ ಅವ್ನ ಸಪ್ಲೈಯರ್ ನಿಮ್ಮನ್ನು 3 ಸತಿ ನೋಡಿ ನೀವು ಬೆಂಗಳೂರವರ ಅಂತ ಕೇಳ್ತಾನೆ. ಹಾಗಾಗಿ ಅಲ್ಲಿರೋರಿಗೆ ಮಂಡಕ್ಕಿ ಜೊತೆಗೆ ಚಹಾ ಇರಲೇಬೇಕು ಯಾವಾಗ್ಲೂ. ಅದು ತಿಂಡಿ ತಿನ್ನಕ್ಕೆ ಹೋಟ್ಲಿಗೆ ಹೋದರೆ ತಿಂಡಿ ಬರೋ ತನಕ ಒಂದು ಮಂಡಕ್ಕಿ ಚಹಾ ಇರುತ್ತೆ ಯಾವಾಗಲೂ. ಅವನು ಅದಕ್ಕೆ ಹೇಳ್ತಿದ್ದಾರಂತೆ, ನಾವಿಬ್ಬರು ಹೇಗೆ ಅಂದರೆ ಚಹಾ ಮಂಡಕ್ಕಿ ಇದ್ದಂಗೆ ಅಂತ. ಚಹಾ ಜೋಡಿ ಚೂಡಿದಂಗ ನಾನು ನೀನು ಅಂತ. ಚೌಡಿಯಲ್ಲಿ ನೀ ಚೂಡಾಮಣಿ ಅಂತ ರಮಿಸಿ ಬಂದವ ಅಂತ. ಚೌಡಿ ಅಂತಂದರೆ
ಒಂದು 4-5 ಮನೆಗಳು ಒಟ್ಟಿಗೆ ಇದ್ದು ಅದಕ್ಕೆ ಒಂದು ವಠಾರ ಅಂತಲ್ಲ, 4-5 ಮನೆ ಇರುತ್ತೆ, ಒಟ್ಟಿಗೆ ಎಲ್ಲದಕ್ಕೂ ಸೇರಿ ಒಂದೇ ಹಾಲ್ ಥರ ಇರುತ್ತೆ. ಅವ್ರವ್ರ ಕೋಣೆಗಳು ಅವ್ರವ್ರ ಮನೆಗಳಲ್ಲಿ ಅಡುಗೆ ಮನೆ ಎಲ್ಲ ಇರುತ್ತೆ. ಆದರೆ ಒಟ್ಟಿಗೆ ಬಂದರೆ ಒಂದು ಚೌಡಿ ಎಲ್ಲರೂ ಒಟ್ಟಿಗೆ ಸೇರಿ ಇರೋ ಅಂಥದ್ದು ಅಂತ 4-5 ಮನೆಗಳಿಗೆ ಅಂತ. ಆ ಚೌಡಿಯಲ್ಲಿರೋ ಚೂಡಾಮಣಿ ನೀನು ಅಂತ ಹೇಳ್ತಿದ್ದಾನೆ ಅಂತ. ಬೆರಳಿಗುಂಗುರ ಮೂಗಿನಾಗ ಮೂಗ್ಬಟ್ಟಿಟ್ಟವ, ನನಗೆ ಬೆರಳಿಗೆ ಉಂಗುರ ಹಾಕಿದ್ದಾನೆ, ಮೂಗಿಗೆ ಮೂಗ್ಬಟ್ಟು ಹಾಕಿದ್ದಾನೆ. ಕಣ್ಣಿನಾಗಿನ ಗೊಂಬಿ ಹಂಗ ಎದಾಗ ನೆಟ್ಟವ, ಒಂದು ಗೊಂಬೆ ಥರ ನನ್ನ ಎದೆಯೊಳಗೆ ನೆಟ್ಟುಬಿಟ್ಟಿದ್ದಾನೆ ಅಂತ. ಇವಾಗ ಹಿಂಗೆ ಇರೋಂಥವನು ಸೆಟ್ಕೊಂಡು ಹೋಗಿದ್ದಾನೆ. ಸೆಟ್ಟರ್ ಹುಡುಗ ಸೆಟ್ಕೊಂಡು ಹೋದ ಅಂತ ನನ್ನ ಜೀವ ಇವನು ಏನಕ್ಕೋ ಬೇಜಾರಾಗಿ ಸೆಟ್ಕೊಂಡು ಹೋಗ್ಬಿಟ್ಟಿದ್ದಾನೆ. ಹಾದಿ ಬೀದಿ ಹುಡುಕುತ್ತೈತ್ರಿ ಬಿಟ್ಟ ಎಲ್ಲಿ ಯಾವ ಆ ಹಾವ ಭಾವ ಬಿಡೋದು ಅಂತ ಅಂದರೆ ಮುಜುಗರವನ್ನು ಬಿಟ್ಟು ನಾನು ಬೀದಿ ಬೀದಿ ಅಲಿತಾ ಇದ್ದೀನಿ, ಅವನು ಎಲ್ಲಿದ್ದಾನೆ ಅಂತ ಹೇಳಿ. ಅಲ್ಲಿ ಎಲ್ಲರನ್ನೂ ಅಕ್ಕಪಕ್ಕದವ್ರನ್ನೆಲ್ಲ ಕೇಳ್ತಿದ್ದಾಳೆ, ಎಲ್ಲಿ ಮಲ್ಲಿ ಪಾರಿ ತಾರಿ ನೋಡಿರೇನವ್ವ, ನಿಂಗಿ ಸಂಗಿ ಸಾವಂತಾರಿ ಎಲ್ಲ ನನ್ನವ್ವ ಅಂತ. ಇದೆಲ್ಲ ಉತ್ತರ ಕರ್ನಾಟಕ ಭಾಷೆ ಒಳಗೆ ಯಾರ ಹೆಸರಿದ್ರೂ ಅರ್ಥ ಮಾಡ್ತಾರೆ. ಗಣೇಶನ್ ಗಣಿ ಅಂತಾರೆ, ಎಲ್ಲದಕ್ಕೂ ಅಡ್ಡಡ್ಡ ಮಾಡೋವಂಥದ್ದು. ಎಲ್ಲಮ್ಮ ಎಲ್ಲಿ, ಮಹಾಲಕ್ಷ್ಮಿ ಮಲ್ಲಿ, ಪಾರ್ವತಿ ಪಾರಿ, ತಾರಾಮಣಿ ತಾರಿ. ಎಲ್ಲಿ ಮಲ್ಲಿ ತಾರಿ ಪಾರಿ ನೋಡಿರೇನವ, ಅವಳಿಗೆಲ್ಲ ಕೇಳ್ತಿದ್ದಾರೆ ಅವಳು ಎಲ್ಲಿ ಹೋಗಿದ್ದಾನೆ ಅಂತ ನೋಡಿರೇನವ ಅಂತ. ನಿಂಗಿ ಸಂಗಿ ಸಾವಂತಾರಿ ಎಲ್ಲ ನನ್ನವ್ವ ಅಂತ ಬೇರೆ ಬೇರೆ ಜಾತಿಗಳ ಬೀದಿಯಲ್ಲಿ ಅಲಿತಾ ಅವಳು ನೀನು ಇಲ್ಲಿದ್ದೀರಾ ಅಂತ ನೋಡ್ತಿದ್ದಾಳೆ. ಲಜ್ಜೆ ಬಿಟ್ಟು ಅವನನ್ನು ಹುಡುಕ್ತಾ ಇದ್ದಾಳೆ ಅಂತ. ಇದು ರಿಯಲ್ ಮಿಸ್ಸಿಂಗು. ಇದನ್ನಿಷ್ಟೆಲ್ಲ ಕಾವ್ಯಮಯವಾಗಿ ಹೇಳಿದೆ ಒಂದು ಲೈನಲ್ಲಿ. ಆ ಮಿಸ್ಸಿಂಗು ಅಂದರೆ ಎಲ್ಲಿ ಬಂತು. ಇವಾಗಂತೂ ಇನ್ನೂ ಧೃತಿಗೆಟ್ಟು ಮಿಸ್ಸಿಂಗ್ ಯು ಬ್ರೋ ಅಂತ ಬೇರೆ ಅಂತಾರೆ.